ಮಾಧವ ಜಯ ಜಯ ವನಮಾಲ ಗೋಪಾಲ. ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗಿರು. ಎಚ್ಚರಗೊಳ್ಳೋ ತನಕ ಈ ಪೀಠದಲ್ಲೇ ಕುಳಿತುಕೊಳ್ಳುತ್ತೇನೆ. ಏನಿ ಭವನದ ಶೃಂಗಾರ ವೈಭವ, ನವರತ್ನ ಖಚಿತವಾದ ಮಂಟಪಗಳು, ಇದು ಎಷ್ಟೇ ಆದರೂ ಮಾಧವನ ಭವನವಲ್ಲವೇ? ಭವ್ಯವಾಗಿದೆ ಧಾರಕಾ ನಗರ, ಭವ್ಯವಾಗಿದೆ 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 ಧಾರಕಾ ನಗರ. ಫಲ ಫಲ ಮಾಧವ, ಭವ್ಯವಾಗಿದೆ ಧಾರಕಾ ನಗರ, ಭವ್ಯವಾಗಿದೆ 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 ಧಾರಕಾ ನಗರ. ರತ್ನ ತೊಳಿರು ತೋರಣ ಸಾಲು ಗಮ್ಮದ ಸೊಬಗಿದು, ಒತ್ತು ರತ್ನ ತೊಳಿರು ತೋರಣ ಸಾಲು ಗಮ್ಮದ ಸೊಬಗಿದು, ದೇವಲೋಕವ ನಾಚಿಸುವುದೇ ನನ್ನ ಗೋಪನ ಭವನವೋ. ನೋಡಿದ ರಕ್ತ ಚಿತ್ರ ವಿಚಿತ್ರವಿಂದಿಗ ಭವನವೋ. ಫಲ ಫಲ ಮಾಧವ, ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರವಿಂದಿಗ ಭವನವೋ. ಅಂಬೆ ಊರ್ವಶಿಯನ್ನೇ ಓಡುವ ಶಿಲಾಭಾಲಯ ರಂಗವೋ. ಅಂಬೆ ಊರ್ವಶಿಯನ್ನೇ ಓಡುವ ಶಿಲಾಭಾಲಯ ರಂಗವೋ. ಭವ್ಯವಾಗಿದೆ ಧಾರಕಾ ನಗರ, ಭವ್ಯವಾಗಿದೆ 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 ಧಾರಕಾ ನಗರ. ಮುತ್ತು ರತ್ನ ತಳಿರು ತೋರಣ ಸಾಲು ಗಮ್ಮದ ಸೊಬಗಿದು, ಫಲ ಫಲ ಮಾಧವ. ಮುತ್ತು ರತ್ನ ತಳಿರು ತೋರಣ ಸಾಲು ಗಮ್ಮದ ಸೊಬಗಿದು, ದೇವಲೋಕವ ನಾಚಿಸುವುದೇ ನನ್ನ ಗೋಪನ ಭವನವೋ. ದೇವಲೋಕವ ನಾಚಿಸುವುದೇ ನನ್ನ ಗೋಪನ ಭವನವೋ. ಭವ್ಯವಾಗಿದೆ ಧಾರಕಾ ನಗರ, ಭವ್ಯವಾಗಿದೆ 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 ಧಾರಕಾ ನಗರ. ಫಲ ಫಲ ಮಾಧವ, ಏನಿ ಭವನದ ಶೃಂಗಾರ ವೈಭವ. ಎತ್ತ ನೋಡಿದರೂ ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವವು. ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಈ ಮಾಧವನ ಭವನವನ್ನು ಕಂಡರೆ ಮೋಡಗಳು ಕರಗಿ ಮೊಳೆಗರದಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದು. ನನಗೇಕೆ ಈ ತರದ ಭ್ರಾಂತು? ಸಮಸ್ತ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರ ದೇವಿಯ ಗರ್ಭ ಸಂಜಾತ ಹಸ್ತಿನಾವತಿಯ ಮಣಿಮಕುಟ ರಕ್ತ ಸಿಂಹಾಸನಾಧೀಶ್ವರ ಈ ಕೌರವೇಶ್ವರನ ಭವನಕ್ಕಿಂತ ಈ ಮಾಧವನ ಭವನ ಭವ್ಯವೇ, ರಮ್ಯವೇ, ರಮಣೀಯವೇ. ಓ ಶಿಲಾಭಾಲಿಕೆಯರು, ಕಮಲದಂತಹ ಕಣ್ಣುಗಳು, ಸಂಪಿಗೆಯಂತಹ ಮೂಗು, ಫಲ ಫಲ ಶಿಲಾಬಾಲಿಕೆಯರೇ. ಮಧುಚಂದ್ರನನ್ನೇ ಮೋಹಿಸುವ ಮಂದಹಾಸ, ಬಳ್ಳಿಯಂತೆ ಬಳುಕುವ ಈ ನಡು. ಇವರನ್ನೊಮ್ಮೆ ನಾನು ನೋಡುತ್ತಿದ್ದರೆ ನಾನೇ ಒಂದು ಸೌರಭ್ಯಕ್ಕೆ ತಪ್ಪಿ ಬಿಡಲೇ. ಹಲೋ
ಫಲ ಫಲ ನರ್ತಕಿಯರೇ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಫಲ 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 ಮಾಧವ. ಕುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನಗಚಿತ ಸಿಂಹಾಸನ ಈಶ್ವರ, ಕುರುವಂಶ ಕುಲ ತಿಲಕ ಗೌರವೇಶ್ವರ, ನವರತ್ನಗಚಿತ ಸಿಂಹಾಸನ ಈಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವೇಶ್ವರ, ಗೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ 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 ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಫಲ 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 ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ವೀರ ಪ್ರಚಂಡ ಗೌರ, ರಣರಂಗದಿ ವೀರ ಪ್ರಚಂಡ ಗೌರವ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಗುರುನಂದನ. ಫಲ ಫಲ ನರ್ತಕಿಯರೇ, ಫಲ ಕೊರದೊಳು ಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಹಲೋ ಹಲೋ ನರ್ತಕಿ. ಕರದೊಳು ಗದೆಯಂ ಪಿಡಿದಿಯ ವೀರ ಶರೀರವು ಮದಿಸಿದ ಹುಲಿಯಾಕಾರ, ಉರಿಮೀಶೆಯ ದೊರೆ ತೀರ್ಥರದಾರ, ಸುಯೋಧನ, ಉರಿಮೀಶೆಯ ದೊರೆ ತೀರ್ಥರದಾರ, ಉರಿಮೀಶೆಯ ದೊರೆ ತೀರ್ಥರದಾರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ಸ್ವಾಗತ ಹಲೋ ಹಲೋ ಗುರುನಂದನ, ನರ್ತಕಿಯರೇ, ಸ್ವಾಗತ ವಯ್ಯ ದುರ್ಯೋಧನ, ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ. ಏನು ಬಂದರು, ಕುಣಿದರು, ಹೊರಟೇ ಹೋದರು. ಕನಿಷ್ಠ
ಇದು ಎಷ್ಟೇ ಹೋದರೂ ಇದು ನಿನ್ನ ಮಾಯಾ ಭವನವಲ್ಲವೇ? ಆ ಫಲ ಫಲ ಕೃಷ್ಣ, ಮೊದಲು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಳ್ಳುತ್ತೇನೆ. ಓ ಸಾತ್ವಿಕೆ ಇಲ್ಲೇ ಇರುವನು. ಸಾತ್ವಿಕೆ ಕೃಷ್ಣನಲ್ಲಿ. ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗಿರುವರು. ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೋ. ಒಂದು ಮಾತಿಹುದು ಸಾತ್ವಿಕೆ. ಏನದು? ಪಾಂಡವರಿಗೂ ನಮಗೂ ಭೋರ್ಗರವ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೇನು ಹೇಳುವೆ? ದುರ್ಯೋಧನ, ಅದಕ್ಕೆ ನಾವೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾತ್ವಿಕೆ? ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಪರಮಾತ್ಮರು ಎಲ್ಲಿರುವರು, ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕೆ. ಹಾಗಾದರೆ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೆ ಯಾವುದವ ಸೈನ್ಯವೇ ನನ್ನ ಕೈವಶವಾದಂತೆ ಅಲ್ಲವೇ? ಆಗಬಹುದು ಕುರ್ರಾಜ. ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು. ಇದು ಪಾದ ಪಾರ್ಶ್ವ ಚಕ್ರವರ್ತಿಯಾದ ನಾನು ಈ ಗೋಪಾಲಕ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ಅದು ಶಿರೋಭಾಗ. ಅಲ್ಲಿಯೇ ಕುಳಿತುಕೊಳ್ಳುತ್ತೇನೆ. ಮಧುಸೂದನ ಈ ದಿನನ ಮೊರೆ ಕೇಳಿಸದೆ ಜನಾರ್ದನ ವಾಸುದೇವ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನನ ಮೊರೆ ಕೇಳಿಸದೆ ಜನಾರ್ದನ ವಾಸುದೇವ ಈ ದಿನನ ಮೊರೆ ಕೇಳಿಸದೆ ಹೇ ಮಾಧವ ದೀನರ ಸಲಹುವ ದಾನವ ವೈರೇ ಜನಾರ್ದನ ವಾಸುದೇವ ದೀನರ ಸಲಹುವ ದಾನವ ವೈರೇ ಧ್ಯಾನವ ಮಾಡ್ದೆನೋ ದೂರು ಹರಿಯೇ ಧ್ಯಾನವ ಮಾಡ್ದೆನೋ ತೋರು ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನನ ಮೊರೆ ಕೇಳಿಸದೆ ಜನಾರ್ದನ ವಾಸುದೇವ ಕೇಶವ ನಿನ್ನಯ ನಾಮಾಮೃತವನು ಕೇಶವ ನಿನ್ನಯ ನಾಮಾಮೃತವನು ನೆನೆಯುತ್ತೆ ನಡೆಯುತ್ತೆ ಈ ನನ್ನ ಜೀವ. ಪರಮಾತ್ಮ ವಾಸುದೇವ ನೆನೆಯುತ್ತೆ ನಡೆಯುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ ವಾಸುದೇವ
ಪರಮಾತ್ಮ ನಿನ್ನ ನೋಡಲೆಂದೋ ನಾನೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಛೇದಿಸದೆ ಈ ದೀನನ ಮೊರೆ ಛೇದಿಸದೆ 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 ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಖನು? ಅರ್ಜುನ, ಇನ್ನಿಲ್ಲೇ ನಿನ್ನ ಪ್ರಾಣಸಖ? ಏಕೆ ಏನಾಯ್ತು ಸಾತ್ವಿಕಿ? ಅದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಹಾಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಬಂದಿರುವನು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯುಧಿಷ್ಠಿರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ಹೋಗುವುದು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಫಲದಿಂದ ನಿನಗಿಂತ ಮೊದಲೇ ನಾನು ಇಲ್ಲಿಗೆ ಬಂದಿರುವೆ. ಅಣ್ಣ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಅವರವರ ಭಾವನ ರೂಪವಾದ ಫಲವು ಅವರಿಗೆ ದೊರಕುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರಾಗುವುದೇ ಕಾರ್ಯ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದಿರುತ್ತಾರೆ. ಹಲವು ಮಂದಿ ರಾಜರ ಸಹಾಯವು ದೊರೆಯುವುದು. ಅಣ್ಣ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆ. ಅರ್ಜುನ, ಏನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಈ ಸೋರಿ ಕೃಷ್ಣನು ನನ್ನ ಕೈಗೆ ಬೆಂದಿರುವರು. ಅರ್ಜುನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ. ಮರೆತಿಲ್ಲ ಅರ್ಜುನ. ನೀನು ಸಹ ಮರೆಯಬೇಡ, ನಾನು ಮರೆತಿಲ್ಲ. ದುರ್ಯೋಧನ, ಅರ್ಜುನ, ಶಾಂತಿಯಿಂದಿರಿ. ಇನ್ನೇನು ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳುವರು. ಪೀಠದಲ್ಲಿ ಕುಳಿತುಕೋ. ಏ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಾಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತ ತತ್ವವನ್ನು ಕೊಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನನ್ನೇ ಬಂದು ಸೇರಲಿದೆ. ಜನಾರ್ದನ, ಶಬರಿಗಭಯವನಿದ್ದ ಪ್ರಭುವೇ ಹೇಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ನೀಲೆ ದೀನ ದಯಾಳೋ. ಶೀಘ್ರದೆಂ ಜಾಗೃತನಾಗು, ಶೀಘ್ರದೆಂ ಜಾಗೃತನಾಗಿ ಎನ್ನ ಮರೆ ಕೇಳೋ, ಎನ್ನ ಮರೆ ಕೇಳೋ ಪರಮ ಕೃಪಾಳೋ. ಜನಾರ್ದನ, ವಾಸುದೇವ, ಪರಮಾತ್ಮ, ಓ ಸಿಂಧು ಶಯನ
ಯುಗದ ಪರ್ಯಾಂತ್ಯವೋ ನೀನೆ ನಗು ನಗುತ್ತಲೇ ಜಗವ ಬೆಳಗಿದೆ ಪರಮಾತ್ಮ ಜನಾರ್ದನ ಯುಗ ಯುಗದ ಪರ್ಯಾಂತ್ಯವೋ ನೀನೆ ನಗು ನಗುತ್ತಲೇ ಜಗವ ಬೆಳಗಿದೆ ಮನೆ ಪದ ಅಕ್ಷಯ ನಲಿಸಿ ಮೋಕ್ಷವ ನೀಡಿದ ತಂದೆ ಜನಾರ್ದನ ಮನೆ ಪದ ಅಕ್ಷಯ ನಲಿಸಿ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ಹೇಗಿದು ಲೋಕದ ಭವ ಬಂದ ಹೇಗಿದು ಲೋಕದ ಭವ ಬಂದನ ಜನಾರ್ದನ ವಾಸುದೇವ ಪರಮಾತ್ಮ ಜನಾರ್ದನ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಜನಾರ್ದನ ವಾಸುದೇವ ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನೆ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮರೆಯಿಡಲು ಅರ್ಜುನ! ಒಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಪರಮಾತ್ಮ ವರದದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಪರಮಾತ್ಮ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಹೇಗಿದು ಲೋಕದ ಭವ ಬಂದ ಹೇಗಿದು ಲೋಕದ ಭವ ಬಂದನ ಓ ಸಿಂಧು ಶಯನ ಪರಮಾತ್ಮ ಸುಂದರ ವದನ ಏಳು ಜನಾರ್ದನ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಛೇ, ಈ ಚರಣದಡಿಯಲ್ಲೇ ಕುಳಿತೆ ಏಕೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಎಲ್ಲರೂ ಕುಶಲವೇ ಪಾರ್ಥ? ಪರಮಾತ್ಮ ಪಾರ್ಥ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಪವಿತ್ರವಾದ ಸ್ಥಾನ, ಅದುವೇ ಮಹಾಪ್ರಸಾದ ಪರಮಾತ್ಮ. ವಾಸುದೇವ! ಯಾರು? ನಾನು ಗುರುಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮ. ಓ ಭಾವ ಗೌರವೇಶ್ವರ, ಭಾವ ಕೃಷ್ಣ! ಗೌರವೇಶ್ವರ, ಯಾವಾಗ ಬಂದಿರಿ? ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನ ಎಚ್ಚರಿಸಬಾರದಾಗಿತ್ತೇ ಭಾವ. ಫಲ ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನೇ ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ಭಾವ, ಭಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು ಕೃಷ್ಣ. ನಿದ್ರಾ ವೇಷಧಾರಿಗಳನ್ನೆಲ್ಲ ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದೆ ಇದ್ದ ನೀನು ಅರ್ಜುನನು ಬಂದೊಡನೆ ಎಚ್ಚರಗೊಂಡೆಯಲ್ಲ. ಬಹಳ ಚೆನ್ನಾಗಿದೆ,
ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ಮೋಸ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದದ್ದನ್ನ ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಭಾವ, ಪಾಂಡವರಿಗೂ ನಮಗೂ ಭಾರ್ಗವ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಇದಕ್ಕೇನು ಹೇಳಿದೆ ಕೃಷ್ಣ? ಏನು ಭಾವ, ಪಾಂಡವರಿಗೂ ನಿಮಗೂ ಯುದ್ಧವೇ? ಹೌದು ಕೃಷ್ಣ. ಬೇಡ ಭಾವ, ನನ್ನ ಮಾತನ್ನು ಕೇಳು. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ. ಭಾವ, ಕೃಷ್ಣ, ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ. ಕೃಷ್ಣ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳನ್ನು ಕಿತ್ತಸೆದು ರಕ್ತದ ಮಡುವಿನ ಹುಡುಗಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳ ತಮ್ಮ ಪತಿಪುತ್ರರ ಶವಗಳ. ಕೃಷ್ಣ, ಅರ್ಜುನ, ಮೂಲದಲ್ಲಿ ಶತಕೋಟಿರಾಜ ಮಹಾರಾಜರಾಡಿ ನೆಲವು. ಮೂಲದಲ್ಲಿ ಶತಕೋಟಿರಾಜ ಮಹಾರಾಜರಾಡಿದ ನೆಲವು. ಯಾರೇ ನವಾಗಲಿ. ಹೇಳು ಬಾಬಾ. ಹೇಳು ಬಾಬಾ, ಹೇಳು. ಯಾರೇ ನವಾಗಲಿ. ಗಮನಿಸಿ ನೋಡೆ ಸಮಾಧಾನ ಕಾಂಗುವುದು. ಬಾಬಾ, ಗಮನಿಸಿ ನೋಡೆ ಸಮಾಧಾನ ಕಾಂಗುವುದು. ಧರಣಿ ನಾರಿಯು ಯಾರನ್ನು ವರಿಸಿದಳು. ಬಾಬಾ, ಧರಣಿ ನಾರಿಯು ಯಾರನ್ನು ವರಿಸಿದಳು. ಯಾರೊಡನೆ ಸಮಾಗಮ ಬಯಸಿದಳು. ಬಾಬಾ, ಕೃಷ್ಣ, ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು. ಬಾಬಾ, ಕೃಷ್ಣ, ಅರ್ಜುನ, ಪರಮಾತ್ಮ, ಬಾಬಾ, ವಾಸುದೇವ, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಸಹಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೂ ಸಹಾಯ. ಕರುವರಿಗನ್ಯಾಯ ದೈವನು ನ್ಯಾಯವೇ. ನನಗೆ ಕೃಷ್ಣ, ನನಗೆ ರಾಮ. ಅನುಜರಿಗನ್ಯಾಯ ದೈವನು ನ್ಯಾಯವೇ. ಸಹಜಾತರಿಗೆ ಸಮಭಾಗನೇ. ಹೇಳು ಬಾಬಾ. ಹೇಳು ಕೃಷ್ಣ, ಹೇಳು. ಸಹಜಾತರಿಗೆ ಸಮಭಾಗನೇ. ಮುಂದಿನ ಸಂತತಿಗಾದರ್ಶನ. ಬಾಬಾ, ಮುಂದಿನ ಸಂತತಿಗಾದರ್ಶನ. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಡಿ
ಜಿಜ್ಞಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಭಾವ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಎರಗೂ ಉಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನನಗೆ ಸಹಾಯ ಮಾಡುವೆಯೋ ಅಥವಾ ಆಡುವೆನು ಭಾವ. ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನ ಆಡುತ್ತಿರುವ ಮಾತುಗಳನ್ನ? ನನಗೊಂದು ತಿಳಿಯದು ಪರಮಾತ್ಮ. ಅದಿರಲಿ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಇಲ್ಲಿಗೆ ಬಂದೆ ಎಂದು ತೋರುತ್ತಿರುವುದು? ಹೌದು ಪರಮಾತ್ಮ. ಆಹಾ, ಈ ಉಭಯ ಸಂಕಟದಲ್ಲಿ ಈಗ ನಾನೇನು ಮಾಡಲಿ? ವಾಸುದೇವ, ಅರ್ಥ? ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ಅವ ಇಲ್ಲಿ ಮೊದಲು ಬಂದವರು ನಾನು. ನನ್ನ ಪಕ್ಷವನ್ನು ವಹಿಸುವುದು ವೀರೋಚಿತ ಧರ್ಮವಾಗಿರುವುದು. ನೀನು ವೀರನು, ಶೂರನು, ನ್ಯಾಯಶೀಲನು. ಮೊದಲು ಯಾರು ಇಲ್ಲಿಗೆ ಬಂದರೋ ಅವರ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಅವ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ಮತ್ತೆ ನನಗಾವುದೇ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಆದುದರಿಂದ ಆತನಿಗೆ ಬೇಕಾದುದನ್ನು ಮೊದಲು ಕೇಳುವ ಹಕ್ಕು ಆತನಿಗಿರುವುದು ಭಾವ. ಈಗ ಕೇಳಿರಿ, ನಿಮ್ಮೀರುವರಿಗೂ ನಾನು ಸಹಾಯ ಮಾಡುವೆನು. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಭಾವ. ಕೃಷ್ಣ, ಅರ್ಜುನ, ಪರಮಾತ್ಮ, ನಿನಗಾವುದು ಬೇಕೋ? ಜನಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಾಸ್ತು ಬಾ. ಕೃಷ್ಣ, ಭಾವ, ನಿರಸ್ತ್ರನು ನಿರಾಯುಧನು ಆದ ನಿನ್ನಿಂದ ನನಗೇನು ಪ್ರಯೋಜನ? ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಇರಲಿ. ಏಕೆ ಭಾವ? ಕೃಷ್ಣ, ನಾನು ಬೇಡವೇ? ನಿನ್ನಿಂದ ಏನು ಪ್ರಯೋಜನ? ಕೃಷ್ಣ, ಭಾವ, ಕೃಷ್ಣ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಕೇಳಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ನಡೆ ಬಾವ, ಹೋಗೋಣ. ನಡೆ ಭಾವ. ಎಲ್ಲೋ ಕಪಟಿ, ಮೋಹಿ, ಭಕ್ತರನ್ನು ಎಚ್ಚರಿಸುವ ಇನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವರೆಂದು ಭಾವಿಸಿದೆಯಾ ಕೃಷ್ಣ? ಓಧವನ್ನ ಕಣ್ಸನ್ನೆಗೆ ಬೆದರುವನೇ ಓಧವನ್ನ ಕಣ್ಸನ್ನೆಗೆ ಬೆದರುವನೇ ಈ ದುರ್ಯೋಧನ ಓಧವನ್ನ ಕಣ್ಸನ್ನೆಗೆ ಬೆದರುವನೇ. ಕೃಷ್ಣ, ರಣದೊಳು ಆಯುಧ ಹಿಡಿಯದ ನೀನು ಪಾಂಡವರನ್ನು ಹೇಗೆ ರಕ್ಷಿಕೆ? ಕೃಷ್ಣ, ರಣದೊಳು ಆಯುಧ ಹಿಡಿಯದ ನೀನು ಪಾಂಡವರನ್ನು ಹೇಗೆ ರಕ್ಷಿಕೆ? ತಕತೈಯೆಂದು ಕುಣಿಯುವ ಪಾರ್ಥ ತಕತೈಯೆಂದು ಕುಣಿಯುವ ಪಾರ್ಥ ಕರ್ಣನ ಎದುರು ನಿಲ್ಲುವನೇನೈ ಅವನ ಕಣ್ಸನ್ನೆಗೆ ಬೆದರುವನೇ ಏ ದುರ್ಯೋಧನ ಬಾಧವನ ಕಣ್ಸನ್ನೆಗೆ ಬೆದರುವನೇ. ಕೃಷ್ಣ, ಆಯುಧಗಳನ್ನು ಹಿಡಿದು ಯಾರ ಪಕ್ಷದಲ್ಲಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಹಾಗೆ ಕೃಷ್ಣ. ಭಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮೀರುವುದುಂಟೆ ಭಾವ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹರೇ ಕೃಷ್ಣ, ಹೋಗೋಣ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿ ಇನ್ನು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ನನ್ನ ಪ್ರಾಣ ಸಮಾನ ಬಂಧುವಾದ ಆ ಭಗವಾನ್ ವಾಸುದೇವನು ಪಾಂಡವರ ಪಕ್ಷವನ್ನು ವಹಿಸಿದ. ಈಗ ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ,
ಪರಮಾತ್ಮ ಅರ್ಜುನ, ಪರಮಾತ್ಮ ಬಂದೆಯ ಎಂತಹ ಅಕಾರ್ಯವನ್ನು ಮಾಡಿದೆ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ ಪರಮಾತ್ಮ. ಅರ್ಜುನ. ಆ ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಮಾಧವನೇ ದಯದೆ ದಯದೆ ಮಾಧವನೇ ದಯದೆ ಪರಮಾತ್ಮ ಒಂದು ವೇದಾಜಯವ ಭಯವಿಲ್ಲದ ಜಗದಿ ಪುರಹರೆ ನೆಮ್ಮಯ ಒಲುಮೆಯ ಬಾಳದೆ. ಪರಮಾತ್ಮ ಪುರಹರೆ ನೆಮ್ಮಯ ಒಲುಮೆಯ ಬಾಳದೆ.
ನನಗೆ ಬೇಕಾದದ್ದು ನೀನು. ನಿನ್ನನ್ನು ಒಂದಿನವನು ಕೃಷ್ಣ ಹೊಂದಿದ್ದೇನೆ. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೂ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಇಷ್ಟೇ ಯಾಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಈಗ ನನಗೆ ಅನುಮತಿಯನ್ನು ನೀಡು ದೇವ. ಅರ್ಜುನ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ಭಗವಂತನ ಕರ್ತವ್ಯ. ನೀನೀಗ ಹೋಗಿ ಇಲ್ಲಿ ನಡೆದ ಶುಭ ಸಮಾಚಾರವನ್ನ ಭೀಮ ಧರ್ಮಾದಿಗಳಿಗೆ ತಿಳಿಸು. ನಿನಗೆ ಶುಭವಾಗಲಿ, ನಾನಿನ್ನು ಬರುವೆ. ಪರಮಾತ್ಮ, ಧನ್ಯನಾದೆನಾ ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಮಾನ್ಯನಾದೆ ಎಂದು ನಿಮ್ಮ ತವ ಕರುಣೆಯ ಬಲದೆ ಧನ್ಯನಾದೆನಾ. ಪರಮಾತ್ಮ,
ಇಲ್ಲಿ ನಡೆದ ಶುಭ ಸಮಾಚಾರವನ್ನ ಆ ಧರ್ಮ ಧೀಮಾದಿಗಳಿಗೆ ತಿಳಿಸುವೆನು. ನನಗೆ ಹೊರಡಲು ಅನುಮತಿಯನ್ನು ನೀಡು ದೇವ. ನಿಶ್ಚಯ ಅಂತ ಆಗಲಿ ಅರ್ಜುನ, ನಡೆ ಹೋಗೋಣ.